ನಮಸ್ಕಾರ ವೀಕ್ಷಕರ, ಎಟಿಎಂ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರೋರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ಎಟಿಎಂ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ರಿ, ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡ್ಲೇಬೇಕು. ಯಾಕಂದ್ರೆ ಎಟಿಎಂ ಕಾರ್ಡ್ ಗೆ ಸಂಬಂಧಪಟ್ಟಂತಹ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಸೊ ಇಂದು ಎಟಿಎಂ ಕಾರ್ಡ್ ಅನ್ನ ಯೂಸ್ ಮಾಡೋರಿಗೆ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೆ 10,000ಕ್ಕಿಂತ ಹೆಚ್ಚಿನ ದಂಡವನ್ನ ವಿಧಿಸಲಾಗುವುದು ಅಂತ ಹೇಳ್ಬಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿದೆ. ಸೊ ಪ್ರತಿಯೊಬ್ಬರು ಕೂಡ ಎಟಿಎಂ ಆಲ್ಮೋಸ್ಟ್ ಯೂಸ್ ಮಾಡ್ತಾನೆ ಇರ್ತೀರಿ, ಲೇಡೀಸ್ ಆಗ್ಲಿ ಬಾಯ್ಸ್ ಆಗ್ಲಿ. ಸೊ ಯಾಕಂದ್ರೆ ಎಟಿಎಂ ಮುಖಾಂತರ ಆದಷ್ಟು ವಿಡ್ರಾವಲ್ ಮಾಡ್ಕೊಳ್ಬಹುದು ನೀವು ಹೆಚ್ಚಿನ ಪ್ರಮಾಣದಲ್ಲಿ. ಮತ್ತೆ ಬ್ಯಾಂಕ್ ಗಳಿಗೆ ಹೋಗಿ ಸರದಿ ಸಾಲು ಹಚ್ಚುವಂತಹ ಒಂದು ಅಗತ್ಯವಿರುವುದಿಲ್ಲ. ಹೀಗಾಗಿ ಎಟಿಎಂ ಆಲ್ಮೋಸ್ಟ್ ಯೂಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಎಟಿಎಂ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಬಂದಿರುವಂತಹ ಮಾಹಿತಿ ಏನು, ಈ ಒಂದು ಕೆಲಸ ಏನ್ ಮಾಡ್ಬೇಕು ನಾವು, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಆದಷ್ಟು ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಏನೇ ಬಂದ್ಬಿಡ್ತೀನಿ ವೀಕ್ಷಕರೇ. ಎಟಿಎಂ ಕಾರ್ಡ್ ಆಲ್ಮೋಸ್ಟ್ ಹಿರಿಯರಾಗಿರ್ಲಿ, ಸಣ್ಣ ಪುಟ್ಟ ವಯಸ್ಕರಾಗಿರ್ಲಿ, ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತೀರಿ. ಯಾಕಂದ್ರೆ ಬ್ಯಾಂಕ್ ಗಳಲ್ಲಿ ಹೋಗಿ ನೀವು ಸರದಿ ಸಾಲು ಹಚ್ಚುವಂತಹ ಒಂದು ಅಗತ್ಯ ತಪ್ಪತ್ತಲ್ವಾ. ಸೊ ಅದೇ ರೀತಿಯಾಗಿ ಸರದಿ ಸಾಲು ಬಹಳಷ್ಟು ಜನ ಹಚ್ಚಿರ್ತಾರೆ. ಸೊ ಅಲ್ಲಿ ಹೋಗಿ ಯಾರಪ್ಪ ನಿಲ್ಲೋರು ಅಂತ ಹೇಳ್ಬಿಟ್ಟು ಎಟಿಎಂ ಕಂಪಲ್ಸರಿ ಈಗ ಬ್ಯಾಂಕ್ ಪಾಸ್ಬುಕ್ ಮಾಡಿಸುವಾಗ ಅದನ್ನು ಕೂಡ ಅಪ್ಲೈ ಮಾಡಿಬಿಟ್ಟಿರ್ತೀರಿ, ಹೌದಲ್ವಾ. ಸೊ ಯಾರ್ಯಾರು ಮಾಡಿಸಿಲ್ಲ ಅವರು ಕೂಡ ಮಾಡಿಸ್ಕೊಳ್ಳಿ, ಇದರಿಂದ ಯೂಸ್ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಈಗ ಮ್ಯಾಗ್ನೆಟಿಕ್ ಎಟಿಎಂ ಕಾರ್ಡ್ ಗಳು ಕೂಡ ಬರ್ತಕ್ಕಂಥದ್ದು. ಮೊದಲನೇ ಎಟಿಎಂ ಕಾರ್ಡ್ ಹೋಗ್ತಾ ಇದೆ ಮ್ಯಾಗ್ನೆಟಿಕ್, ಆಲ್ಮೋಸ್ಟ್ ಡಿಜಿಟಲೀಕರಣ, ಎಲ್ಲಾನು ಕೂಡ ಡಿಜಿಟಲೀಕರಣ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಈಗ ಪ್ರತಿಯೊಂದರಲ್ಲಿ ಡಿಜಿಟಲೀಕರಣ ಕಾಣ್ತಾ ಇದೀವಿ ನಾವು. ಹೆಚ್ಚಾನೆಚ್ಚು ತಲೆಯ ಉಪಯೋಗ ಹೆಚ್ಚಾಗತ್ತೆ, ಕೈಗಳ ಉಪಯೋಗ ಕಡಿಮೆ ಆಗ್ತಕ್ಕಂಥದ್ದು. ಈ ಒಂದು ಡಿಜಿಟಲೀಕರಣ ಹೆಚ್ಚಾಗಿ ಅಡಾಪ್ಟ್ ಆಗ್ತಾ ಇರುವಂತದ್ದು ಜನಸಂಖ್ಯೆ. ಇಲ್ಲಿ ನೋಡಿ, ಈಗ ಎಟಿಎಂ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಏನ್ ಬಂದಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಎಟಿಎಂ ನಿಂದ ವಿಡ್ರಾವಲ್ ಯಾರು ಮಾಡ್ತಾ ಇದ್ರಿ, ಎಟಿಎಂ ನ ಯೂಸ್ ಯಾರು ಮಾಡ್ತಾ ಇದ್ರಿ, ಇದನ್ನ ಯೂಸ್ ಮಾಡ್ಕೊಂಡು ವಹಿವಾಟುಗಳನ್ನ ಯಾರು ನಡೆಸ್ತಾ ಇದ್ರಿ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬಿಗ್ ಶಾಕ್ ತಪ್ಪಿದ್ದಲ್ಲ. ಇಲ್ಲಿ ನೋಡಿ, ನೀವು ಒಂದು ಹಣಕಾಸಿನ ವರ್ಷದಲ್ಲಿ 20 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನ ಹಿಂಪಡೆದಿದ್ದರೆ, ಅಂದ್ರೆ ಒಂದೇ ವರ್ಷದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚಿನ ವಿಡ್ರಾವಲ್ ನೀವು ಮಾಡ್ಕೊಂಡಿದ್ದಾದ್ರೆ, ಸೊ ನಿಮಗೆ ಈ ಒಂದು ಅನ್ವಯಿಸುತ್ತೆ, ಈ ಒಂದು ಕೆಲಸ ಅನ್ವಯಿಸುತ್ತೆ ನೋಡಿ ಇಲ್ಲಿ. ಮತ್ತು ನೀವು ಕಳೆದ 3 ವರ್ಷಗಳಿಂದ ಆದಾಯ ತೆರಿಗೆಯನ್ನ ಕಟ್ಟಿಲ್ಲಪ್ಪ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ, ಸೊ ನಿಮಗೆ ಈ ಒಂದು TDS ಪಾವತಿಸಬೇಕಂತ ಹೇಳ್ಬಿಟ್ಟು ಸರ್ಕಾರದವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ನೀವು ಕಳೆದ 1 ವರ್ಷಗಳಲ್ಲಿ 20 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನ ವಿಡ್ರಾವಲ್ ಅನ್ನ ಮಾಡ್ಕೊಂಡಿದ್ದೆ ಆದ್ರೆ, ನೀವು ಕಳೆದ 3 ವರ್ಷಗಳಿಂದ TDS ಆದಾಯ ತೆರಿಗೆಯನ್ನ ಸಲ್ಲಿಸಿಲ್ಲ, ಪಾವತಿ ಮಾಡಿಲ್ಲ ಅಂದ್ರೆ ನೀವು TDS ಅನ್ನ ಪಾವತಿಸಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ 10,000 ಅಷ್ಟೇ ಅಲ್ಲ, ನೀವು ಹೆಚ್ಚಿನ ವಹಿವಾಟುಗಳನ್ನ ಮಾಡಿದ್ದೆ ಆದ್ರೆ ಹೆಚ್ಚಿನ ಪಾವತಿಯನ್ನ ಕೂಡ ಮಾಡ್ಬೇಕಾಗತ್ತೆ, ಹೆಚ್ಚಿನ ದಂಡವನ್ನ ಕೂಡ ವಿಧಿಸಲಾಗತ್ತೆ. ಇಲ್ಲಿ ನೋಡಿ, ಇದರ ನಿಯಮಗಳನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾ ಇದಾರೆ. ಅರ್ಥ ನೀವು ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಅದರ ಪರವಾಗಿ ನೀವು ಏನ್ ಮಾಡ್ಬೇಕು, ಈ ಒಂದು TDS ಅನ್ನ ಸಲ್ಲಿಸಬೇಕು ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೀವು 20 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದಿದ್ರೆ ತಕ್ಷಣ ನೀವು 2% ದರದಲ್ಲಿ ನೀವು TDS ಅನ್ನ ಪಾವತಿಸಬೇಕಾಗತ್ತೆ. ನೀವು ಬ್ಯಾಂಕ್ ನಿಂದ 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದಿದ್ರೆ, ವಿಡ್ರಾವಲ್ ಮಾಡ್ಕೊಂಡಿದ್ದೆ ಬ್ಯಾಂಕ್ ನಲ್ಲಿ, ಸೊ ನೀವು 5% ಅಷ್ಟು TDS ಅನ್ನ ನೀವು ಪಾವತಿಸಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೋಟಲಿ ನೀವು ಎಟಿಎಂ ನಲ್ಲಿ ಹೆಚ್ಚಿನ ವಹಿವಾಟನ್ನ ನಡೆಸಿದ್ದೆ ಆದ್ರೆ, ವಿಡ್ರಾವಲ್ ಮಾಡ್ಕೊಳ್ಳೋದಾಗಿರ್ಲಿ, ಬ್ಯಾಂಕ್ ಗಳಿಗೆ ಹೋಗಿ ಡಿಪಾಸಿಟ್ ಮಾಡೋದಾಗಿರ್ಲಿ, ಅಥವಾ ಯಾವುದೇ ಒಂದು ಕಂಪನಿಗಳಿಂದ ಅಥವಾ ಇನ್ನಿತರ ಯಾವುದೇ ಒಂದು ಹಣ ಬಂತಪ್ಪ ನಿಮ್ಮ ಅಕೌಂಟ್ಸ್ ಗಳಿಗೆ, ಅಲ್ಲಿಂದ ಒಟ್ಟಾರೆಯಾಗಿ ವಿಡ್ರಾವಲ್ ಮಾಡ್ಕೊಳ್ಳೋದಾಗಿರ್ಲಿ, ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಾಗಿರ್ಲಿ, ಟೋಟಲಿ ಈ ಒಂದು ಟ್ರಾನ್ಸಾಕ್ಷನ್ ಹೆಚ್ಚಾಗಿ ಯಾರ್ದಾಗಿರತ್ತೆ, ನೀವು TDS ಅನ್ನ ತುಂಬಲೇಬೇಕು, ಪಾವತಿ ಮಾಡ್ಲೇಬೇಕು. ಇಲ್ಲಪ್ಪ ಅಂದ್ರೆ ನಿಮಗೆ 10 ರಿಂದ 20 ಸಾವಿರ ದಂಡ ಖಚಿತ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು. ಸೊ ಇಂಥವ್ರನ್ನು ಕೂಡ ಬಹಳಷ್ಟು ಲಕ್ಷ್ಯ ಕೊಡ್ತಾ ಇದೆ ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ. ಸೊ ಮೊದಲೇ ನಿಮ್ಗೆ ಗೊತ್ತಿರುವಂತದ್ದು, ಕೇಂದ್ರ ಸರ್ಕಾರ ಯಾರು ಆದಾಯ ತೆರಿಗೆ ಪಾವತಿ ಮಾಡೋದಿಲ್ಲ, ಸೊ ಅವ್ರ ಮೇಲೆ ರೇಡ್ ಕಂಪಲ್ಸರಿ ಹಾಕ್ತಾರೆ. ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಯಾರನ್ನು ಕೂಡ ಬಿಡೋದಿಲ್ಲ. ಸೊ ಎಲ್ಲರೂ ಕೂಡ ಯಾರು 20 ಲಕ್ಷಕ್ಕಿಂತ 1 ಕೋಟಿಯವರೆಗೂ ಕೂಡ ನೀವು ವ್ಯವಹಾರ ಮಾಡ್ತಾ ಇದ್ರೆ, ವಿಡ್ರಾವಲ್ ಮತ್ತೆ ಡಿಪಾಸಿಟ್ ಮಾಡ್ತಾ ಇದ್ರೆ,
ಪ್ರತಿಯೊಬ್ಬರು ಕೂಡ TDS ಅನ್ನ ಪಾವತಿ ಮಾಡ್ಲೇಬೇಕು. ಇಲ್ಲಪ್ಪ ಅಂದ್ರೆ ನೀವು ದಂಡವನ್ನ ಕಟ್ಟಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು. ಸೊ ATM ದಾರರು ಹೆಚ್ಚಿನ ಪ್ರಮಾಣದಲ್ಲಿ ವಿಡ್ರಾವಲ್ ಅನ್ನ ಮಾಡ್ತಾ ಇರ್ತೀರಿ. ಸೊ ಅದಕ್ಕೋಸ್ಕರ ATM ಕಾರ್ಡ್ ಯೂಸ್ ಮಾಡೋರಿಗೆ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅಪ್ಡೇಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಏನೇ ಕ್ವಶನ್ಸ್ ಕ್ವೆರೀಸ್ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆನೂ ಕೂಡ ಕೇಳೋದಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಬಹುದು. ಆದ್ರೆ ನಮ್ಮ ಅಕೌಂಟ್ ಗೆ ಫಾಲೋ ಮಾಡಿರ್ಬೇಕು. ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ದೆ ಆದ್ರೆ ಸೊ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.